ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬ ಜನ ನಮಗೆ ಇನ್ಸ್ಟೆಂಟ್ ಮನಿಗೆ ಏನಾದರೂ ಒಂದು ಇನ್ಸ್ಟೆಂಟ್ ಆಗಿ ಸಿಗೋವಂಥ ರೆಮಿಡೀಸ್ನ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಇನ್ನೊಂದಷ್ಟು ಜನ ತುಂಬ ಜನ ಲೇಡೀಸು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ, ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಕೈಯಿಂದಾನೇ ಹಣ ಕೊಟ್ಬಿಟ್ಟಿದ್ದೀವಿ, ವಾಪಸ್ ಬರ್ತಾ ಇಲ್ಲ, ಸ್ವಲ್ಪ ಯಾವುದಾದ್ರೂ ಒಂದು ರೆಮಿಡೀಸ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀರಿ. ಇವತ್ತು ನಾನು ತಗೊಂಡು ಬಂದಿರೋ ಅಂಥದ್ದು ಓವರ್ ಆಲ್ ಮನಿ ಒಂದು ಇಶ್ಯೂಸ್ನ ಕ್ಲಿಯರ್ ಮಾಡಲಿಕ್ಕೆ, ಮನಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಸಿಜಿಲ್ನ ತಗೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ಸಿಜಿಲ್ಸ್ನ ನಾವು ನಮ್ಮ ಒಂದು ಪೇಯ್ಡ್ ಕಸ್ಟಮರ್ಸ್ಗಳು ಇರ್ತಾರೆ, ಅಂದರೆ ನಮ್ಮ ಹತ್ರ ಬಂದು ಪ್ರಾಬ್ಲಮ್ಸ್ನ ಹೇಳ್ಕೊಂಡು ಅವರಿಗೆ ನಾವು ಇದನ್ನ ರೆಡಿ ಮಾಡಿ ಕೊಡೋ ಅಂಥದ್ದು. ಆದರೆ ಇಲ್ಲಿ ನಾನು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸೀಕ್ರೆಟ್ ಇರೋವಂಥ, ಒಂದು ಸೀಕ್ರೆಟ್ ಆಗಿ ನಾವು ತಯಾರು ಮಾಡುವಂಥ ಒಂದು ರೆಮಿಡಿಯನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ತಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ನಮಗೆ ಇನ್ಸ್ಟೆಂಟ್ ಮನಿ ಬೇಕಾಗಿದೆ, ನನಗೀಗ ಅರ್ಜೆಂಟ್ ಮನಿ ಬೇಕು ಅಂತ ನಿಮಗೆ ಏನೇನೆಲ್ಲ ಅನ್ಕೊಳ್ತಾ ಇರ್ತೀರೋ, ಸಡನ್ ಆಗಿ ನೋಡಿ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಸಡನ್ ಆಗಿ ಒಂದು 10,000 ರೂಪೀಸ್ ಕಮ್ಮಿ ಆಗಿದೆ, 50,000 ರೂಪೀಸ್ ಕಮ್ಮಿ ಆಗಿದೆ, 1 lakh ಕಮ್ಮಿ ಆಗಿದೆ ಅಂತ ನೀವು ಅನ್ಕೊಳ್ತಿರ್ತೀರಿ. ಯಾವುದೋ ಸ್ಕೂಲ್ ಫೀಸ್ ಇರ್ಬೋದು, ಕಾಲೇಜ್ ಫೀಸ್ ಕಟ್ಟಬೇಕು, ಸಡನ್ ಆಗಿ ನಮ್ಮ ಹತ್ರ ಮನಿ ಎಲ್ಲೋ ಒಂದು ಕಡೆಗೆ ಬರಬೇಕಾಗಿರೋ ಮನಿ ಬರಲಿಲ್ಲ ಅಂತ ಹೇಳೋವಂಥದ್ದು. ನಾನು ಎಲ್ಲೋ ಇನ್ವೆಸ್ಟ್ ಮಾಡಿದ್ದೆ, ಆ ಮನಿ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೆ, ವಾಪಸ್ ನನಗೆ ಮನಿ ಸಿಕ್ಕಿಲ್ಲ ಅಂತ ಅನ್ಕೊಂಡಿರೋ ಅಂಥದ್ದು. ಇದೆಲ್ಲ ನಿಮಗೆ ಏನೇನೆಲ್ಲ ಅನ್ಸುತ್ತಲ್ವಾ? ಯಾವುದೇ ಒಂದು ಥಿಂಗ್ಸನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ಕರೆಕ್ಟಾಗಿ ನಾವು ಅಂದ್ಕೊಂಡು ಹೋದ್ರೂ ಕೂಡ ಒಂದು ಸ್ವಲ್ಪ ಆಚೆ ಈಚೆ ಆದಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ ಇದು ನಮಗೆ ಸಿಕ್ಕದೇ ಇಲ್ವಾ, ತಕ್ಕದೇ ಇಲ್ವಾ, ಅಥವಾ ನಮ್ಮ ಹತ್ರ ಯಾಕೆ ಯಾವಾಗಲೂ ಮನಿ ಸೇವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನಾವು ಸೇವ್ ಮಾಡಿರೋ ಮನಿ ಯಾವಾಗಲೂ ಖರ್ಚಾಗೋಗುತ್ತೆ. ಸೊ ಓವರ್ ಆಲ್ ನಾನು ಇವತ್ತು ತಗೊಂಡು ಬಂದಿರೋಂಥ ಈ ಒಂದು ಸಿಜಿಲ್ ಏನಿದೆ, ಸಿಜಿಲ್ ಅನ್ನೋವಂಥದ್ದು ಇದು ಕೂಡ ಒಂದು ಸಬ್ಜೆಕ್ಟು. ಇದು ನಾವು ನಮ್ಮ ಕ್ಲಾಸ್ಗಳಲ್ಲಿ ಹೇಳ್ಕೊಡೋವಂಥದ್ದು. ಸೊ ಇದನ್ನ ನೀವು ಒಂದು ಸಿಂಬಲ್ ಅಂತ ತಗೊಂಡ್ರೋ ಆಯ್ತು. ಈ ಒಂದು ಸಿಜಿಲ್ ಏನಿರುತ್ತೆ ಅಲ್ವಾ, ಇದನ್ನ ನಾವು ಮನಿ ಪ್ರಾಬ್ಲಮ್ಗೆ ಅಂತಾನೆ ಪ್ರತಿಯೊಂದನ್ನು ನಾವು ಡಿಸೈನರ ಹೇಗೆ ಡಿಸೈನ್ ಮಾಡ್ತಾರೋ ಆ ರೀತಿ ನಾವು ಸಿಜಿಲ್ಸ್ ಅನ್ನ ಡಿಸೈನ್ ಮಾಡಿರ್ತೀವಿ. ಸೊ ಇದು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸಿಂಬಲ್. ಈ ಒಂದು ಸಿಂಬಲ್ ಅನ್ನ ನೀವು ಡ್ರಾ ಮಾಡಿಕೊಂಡು ನಿಮಗೆ ಯಾರಿಂದ ಹಣ ಬರಬೇಕಾಗಿದೆ, ಯಾವ ಒಂದು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ಅಲ್ವಾ, ಎಲ್ಲಿಂದ ಹಣ ಬರಬೇಕಾಗಿದೆ, ಅಥವಾ ನಿಮ್ಮ ಹತ್ರನೇ ಯಾರಾದ್ರೂ ಇಸ್ಕೊಂಡಿದ್ರೆ ಅವ್ರೇನಾದ್ರೂ ಕೊಡ್ಬೇಕಾಗಿದೆಯೋ, ಅಥವಾ ಗೊತ್ತಿಲ್ಲ ನನ್ನ ಹತ್ರ ಈಗ ಇಷ್ಟು 1 lakh ಅಮೌಂಟ್ ಬೇಕಾಗಿತ್ತು, ನನಗೆ ನನ್ನ ಹತ್ರ ಇಲ್ಲ, ನಾನು ವಿಶ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲಿಂದ ಬರುತ್ತೆ, ಯಾರು ಬಂದು ಕೊಡ್ತಾರೆ, ಹೇಗೆ ಬಂದು ಕೊಡ್ತಾರೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇರೋದು ಯೂನಿವರ್ಸ್ ಕಡೆಯಿಂದ ನನ್ನ ವಿಶ್ ಫುಲ್ಫಿಲ್ ಆಗ್ತಾ ಇದೆ ಅಷ್ಟೇ. ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ಯೂನಿವರ್ಸ್ ಕಡೆಯಿಂದ ನನ್ನ ವಿಶ್ ಫುಲ್ಫಿಲ್ ಆಗ್ತಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ನಾನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತೀನಿ ಅಂದ್ರೆ, ನೀವು ಎಷ್ಟು ಟ್ರಸ್ಟ್ ಮಾಡಿ ನಾವು ಕೊಡೋ ಅಂತ ಯಾವುದೇ ರೆಮಿಡೀಸ್ ನ ಮಾಡ್ತಿರೋ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಯಾರಿಗಾದ್ರೂ ಟ್ರಸ್ಟ್ ಇಶ್ಯೂಸ್ ಇದ್ರೆ, ಬಿಲೀಫ್ ಇಶ್ಯೂಸ್ ಇದ್ರೆ ನಿಮ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನೀವು ಮೆಂಟಲಿ ಆಲ್ರೆಡಿ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಿಟ್ಟಿರ್ತೀರಿ. ನೀವೇ ಮೆಂಟಲಿ ಇದೆಲ್ಲವನ್ನು ರಿಜೆಕ್ಟ್ ಮಾಡ್ತಾ ಇರ್ತೀರಿ, ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಿ. ನೋಡೋಣ ಮಾಡೋಣ ಸಿಗುತ್ತಾ ಅಂತ ಇದೆಲ್ಲವೂ ನಿಮ್ಗೆ ಬ್ಲಾಕೇಜ್ ಅನ್ನ ತಂದು ಕೊಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಕೊಡುವಂತ ರೆಮಿಡೀಸ್ ನ ನೀವು ಮಾಡ್ತಾ ಹೋದ್ರೆ ಖಂಡಿತ ಅದು ರಿಸಲ್ಟ್ ಕೊಡಲ್ಲ. ಹಾಗೆ ಎಷ್ಟೋ ಜನ ಏನ್ ಮಾಡ್ತಾರೆ, ಇವ್ರೇನ್ ಹೇಳ್ಕೊಟ್ಬಿಡ್ತಾರೆ, ಇವ್ರು ಇದೆಲ್ಲ ಹೇಳ್ಕೊಟ್ಬಿಡ್ತಾರ, ಇವ್ರು ಹೇಳಿದ ತಕ್ಷಣ ಆಗ್ಬಿಡತ್ತ, ಈ ಒಂದು ಮೈಂಡ್ ಸೆಟ್ ಅಂದ್ರೆ ನಮ್ಮನ್ನ ನೋಡಿನೂ ಸಹ ಎಷ್ಟೋ ಜನ ಆ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ರೂ ಕೂಡ ಇದು ಯಾವುದು ವರ್ಕ್ ಆಗೋದಿಲ್ಲ. ನಿಮಗೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಹಣ ಬೇಕಾಗಿದೆ, ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾಗಿದೆ, ಆದ್ರೆ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ಒಂದು ರೆಮಿಡಿ ಸಿಗ್ತಾ ಇದೆ, ಸಾಕಲ್ವಾ? ಈ 3 ನಿಮ್ಮನ್ನ ಸಕ್ಸಸ್ ಮಾಡ್ಲಿಕ್ಕೆ, ವಿನ್ ಮಾಡ್ಲಿಕ್ಕೆ, ನೀವು ಅನ್ಕೊಂಡಿರೋದನ್ನ ಮುಟ್ಲಿಕ್ಕೆ ಇಷ್ಟು ಸಾಕಲ್ವಾ? ನೋಡಿ ಇಲ್ಲಿ ನಾನು ಯಾವುದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿ, ಹೋಮ ಹವನಗಳನ್ನು ಮಾಡಿ, ಇಷ್ಟು ಖರ್ಚು ಮಾಡಿ, ಅಷ್ಟು ಖರ್ಚು ಮಾಡಿ ಎಲ್ಲೂ ನಾವು ಹೇಳ್ತಾ ಇಲ್ಲ. ನಮ್ಮ ವಿಡಿಯೋ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ರೆಮಿಡಿ ಬರ್ತಾ ಇದೆ. ಇದನ್ನ ಮಾಡಿ ನೋಡಿ, ನಿಮಗೆ ಇದಕ್ಕೆ ಉತ್ತರ ಸಿಗತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು,
ಪ್ರತಿ ಸಾರಿ ನಾನು ವಿಡಿಯೋ ಏನು ಹೇಳೋದು, ನನ್ನ ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ಹೇಳೋದೇನು ಅಂದ್ರೆ, ನನ್ನ ವಿಡಿಯೋನ ಮೊದಲು ನೋಡಿ, ನಂತರ ನೀವು ರಿಚುವಲ್ಸ್ನ ಮಾಡ್ತೀರಿ ಅಲ್ವಾ, ಪರಿಹಾರಗಳನ್ನ ಮಾಡಬೇಕಾದ್ರೆ ಮತ್ತೊಮ್ಮೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಹೋಗಿ ನೀವು, ಸ್ಟೆಪ್ ಬೈ ಸ್ಟೆಪ್. ಸೊ ಇವತ್ತು ನಾನು ಈ ಮನಿ ಮ್ಯಾಟರ್ಗೆ ಕೊಟ್ಟಿರೋ ಅಂತ ಇದನ್ನ ನೀವು ರೆಡಿ ಆಗ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ನಿಮ್ಮನ್ನ ನೀವು 5 ನಿಮಿಷ 10 ನಿಮಿಷ ಒಂದು ಜಾಗದಲ್ಲಿ ಸಮಾಧಾನವಾಗಿ ಕುತ್ಕೊಂಡು 1-2 ಸರಿ 3 ಸರಿ ಉಸಿರಾಟದ ಕಡೆ ಗಮನ ಕೊಟ್ಕೊಂಡು ಮೈಂಡ್ ಅಲ್ಲಿರುವಂತ ಆಲ್ ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ ಗಳನ್ನ ಶಾಂತ ಮಾಡಿಕೊಂಡು ಉಸಿರಾಟದ ಕಡೆ ಗಮನ ಕೊಟ್ಕೊಂಡು ನೀವು ನಿಮ್ಮ ವಿಶ್ ಯಾವ್ದಿದೆ ಮೈಂಡ್ ಅಲ್ಲಿ ನಿಮ್ಮ ವಿಶ್ ಅನ್ನ ಯೋಚನೆ ಮಾಡಿ ತಗೊಳ್ಳಿ. ಮೈಂಡಿಗೆ ಮನಸ್ಸಿಗೆ ಅದನ್ನ ಆ ದೃಶ್ಯಗಳನ್ನೆಲ್ಲ ತಗೊಳ್ಳಿ, ದೃಶ್ಯೀಕರಿಸಿ ಎಲ್ಲವನ್ನು ನೀವು ಮನಸ್ಸಿನಲ್ಲಿ ಅದನ್ನ ತಗೊಂಡು, ಎಸ್ ನನಗೆ ಈ ವಿಶ್ ಫುಲ್ಫಿಲ್ ಆಗ್ಬೇಕು, ನನಗೆ ಇಷ್ಟು ಅಮೌಂಟ್ ಬರ್ಬೇಕನ್ನೋದು ಅಷ್ಟೇ ನನ್ನ ಇಂಟೆನ್ಷನ್. ಯಾರು ತಂದು ಕೊಡ್ತಾರೆ, ಎಲ್ಲಿಂದ ಬರುತ್ತೆ, ಅದಾಗ್ಬಿಡುತ್ತಾ, ಇದು ಸಿಕ್ಬಿಡುತ್ತಾ, ಇದು ಎಲ್ಲವನ್ನು ಕಟ್ ಮಾಡ್ಬಿಡಿ, ಯಾವುದನ್ನು ಇಟ್ಕೊಳ್ಬೇಡಿ. ಯಾಕೆಂದ್ರೆ ನೆಗೆಟಿವ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಎಷ್ಟು ಪವರ್ಫುಲ್ ಇದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ನಿಮ್ಗೆ ಎಷ್ಟೇ ಪಾಸಿಟಿವ್ ಆಗಿ ನೀವು ಇರ್ತೀನಿ ಅಂದ್ರು ನೆಗೆಟಿವ್ ಒಂದು ಸತಿ ಮೈಂಡ್ ಅಲ್ಲಿ ಕ್ರಾಸ್ ಆಯ್ತು ಅಂದ್ರೆ ಪಾಸಿಟಿವ್ ನ ಸ್ಪಾಯಿಲ್ ಮಾಡ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ನೆಗೆಟಿವ್ ಥಾಟ್ಸ್ಗಳು. ಸೊ ಹಾಗಾಗಿ ಪಾಸಿಟಿವ್ ಆಗಿ ನೀವು ಇದನ್ನ ನಾನು ಕೊಟ್ಟಿರೋದನ್ನ ಮಾಡ್ತಾ ಹೋಗಿ. ಸೊ ಇಲ್ಲಿ ನಾನು ನಿಮಗೆ ಇನ್ನೂ ಒಂದು ಸ್ಟೆಪ್ ಹೇಳ್ತಾ ಇದ್ದೀನಿ. ಯಾರ ಮುಖಾಂತರದಿಂದ ಏನಾದ್ರೂ ನಿಮಗೆ ಹಣ ಬರ್ಬೇಕಾಗಿತ್ತು ಅಂದ್ರೆ ಅವರ ಹೆಸರು ಕೂಡ ನೀವು ಬರೆದು ಎಷ್ಟು ಹಣ ಬರ್ತಾ ಇದೆ ಅಂದ್ಬಿಟ್ಟು ಆ ಹಣವನ್ನು ಕೂಡ ನೀವು ಅಲ್ಲಿ ಬರೆದು ಈ ನಾನು ಕೊಡ್ತಾ ಇರುವಂತ ಈ ಸಿಜಿಲ್ ಅನ್ನ ನೀವು ಮಾಡ್ಕೋಬಹುದು. ಸೊ ಇದಕ್ಕೆ ನಾನು ಹೇಳ್ತಾ ಇರುವಂತದ್ದು 2 ಕಲರ್ ಅನ್ನ ಹೇಳ್ತಾ ಇದ್ದೀನಿ. ಒಂದು ಗ್ರೀನ್ ಕಲರ್, ಒಂದು ರೆಡ್ ಕಲರ್ ಪೆನ್ನು ನೀವು ಯೂಸ್ ಮಾಡಲೇಬೇಕು. ಇಲ್ಲಿ ಇಂಕ್ ಕಲರ್, ನಾಟ್ ಕಲರ್. ಎಷ್ಟೋ ಕಡೆಗೆ ಇಲ್ಲಿ ಸಾಮಾನ್ಯವಾಗಿ ರೆಡ್ ಪೆನ್ ಅಲ್ಲಿ ರೆಡ್ಡೇ ಇರುತ್ತೆ, ಗ್ರೀನ್ ಪೆನ್ ಅಲ್ಲಿ ಗ್ರೀನೇ ಇರುತ್ತೆ. ಎಷ್ಟೋ ಸಾರಿ ಕೇಳ್ತಾರೆ ಕಲ್ಲರ್ ಅಂತ. ಖಂಡಿತ ನಾವು ಕಲ್ಲರ್ ಬಗ್ಗೆನೇ ಹೇಳ್ತಾ ಇರುವಂತದ್ದು. ರೆಡ್ ಕಲರ್ ಇಂಕ್ ಅಲ್ಲಾದ್ರೂ ಬರೀರಿ, ಗ್ರೀನ್ ಕಲರ್ ಇಂಕ್ ಅಲ್ಲಾದ್ರೂ ಬರೀರಿ. ಬರ್ದಾಗ ಇಲ್ಲಿ ನಾನು ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಸಿಜಿಲ್ ನ ಕೊಡ್ತಾ ಇದ್ದೀನಿ. ಇದು ನಿಮಗೆ ಇಲ್ಲಿ ಕಾಣಿಸಲ್ಲ, ನಾನು ಫೋಟೋವನ್ನ ಹಾಕ್ತೀನಿ. ಈ ಒಂದು ಸಿಜಿಲ್ ನ ನೀವು ಡ್ರಾ ಮಾಡಿ. ಈ ಸಿಜಿಲ್ ನ ಡ್ರಾ ಮಾಡಿ ನೀವು ಒಂದು ವೈಟ್ ಶೀಟ್ ತಗೊಳ್ಳಿ. ನಾನು ಕೊಟ್ಟಿರೋಂತ ಈ ಒಂದು ಸಿಜಿಲ್ ನ ಡ್ರಾ ಮಾಡಿ. ಬೈ ಚಾನ್ಸ್ ನಿಮಗೆ ಯಾರಾದ್ರೂ ವ್ಯಕ್ತಿ ಕಡೆಯಿಂದ ಅಮೌಂಟ್ ಬರ್ಬೇಕಾಗಿದೆ, ನಿಮ್ಮನ್ನ ಏನೋ ಹೇಳಿ ನಂಬಿಸಿ ದುಡ್ಡು ತಗೊಂಡು ಹೋಗ್ಬಿಟ್ಟಿರ್ತಾರೆ, ಅಥವಾ ನೀವು ಸಾಲ ಕೊಟ್ಟಿರ್ತೀರಿ ಬೇರೆಯವರಿಗೆ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ನಿಮಗೆ ದುಡ್ಡು ಕೊಟ್ಟಿರಲ್ಲ ಅಂದ್ರೆ ಆ ವ್ಯಕ್ತಿ ಹೆಸರನ್ನ ಬರೀರಿ. ನಿಮಗೆ ಎಷ್ಟು ಆ ವ್ಯಕ್ತಿ ಕಡೆಯಿಂದ ಅಮೌಂಟ್ ಬರಬೇಕು ಅದನ್ನು ಬರೀರಿ. ಬರ್ದಾದ್ಮೇಲೆ ಇಲ್ಲಿ ಒಂದು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸ್ವಿಚ್ ಕೋಡ್ ಅನ್ನ ಕೊಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಫೈಂಡ್, ಕೌಂಟ್, ರಿಟರ್ನ್, ನೌ, ಡಿವೈನ್. ಈ ಒಂದು ಸ್ವಿಚ್ ಕೋಡ್ ಅನ್ನ ಕೊಡ್ತಾ ಇದ್ದೀನಿ, ಅಥವಾ ಸ್ವಿಚ್ ಫ್ರೇಮ್ ಅಂತ ನಾದ್ರೂ ತಗೊಳ್ಳಿ. ಇದನ್ನ ನೀವು ಆ ಒಂದು ನಿಮ್ಮ ಅಂದ್ರೆ ಶೀಟ್ ಅಲ್ಲಿ ಬರೀರಿ. ಇದನ್ನ ಬರೆದು ನೀವು ಎಷ್ಟು 11 ಟೈಮ್ಸ್ ಇದನ್ನ ಚಾರ್ಟ್ ಮಾಡ್ಬೇಕು. ಅಂದ್ರೆ ನೀವು ಹೇಳ್ಕೊಳ್ತಾ ಹೋಗ್ಬೇಕು. ಫೈಂಡ್, ಕೌಂಟ್, ರಿಟರ್ನ್, ನೌ, ಡಿವೈನ್ ಅನ್ನೋದನ್ನ 11 ಸಾರಿ ನೀವು ಮನಸ್ಸಿನಲ್ಲಿ ಹೇಳ್ತಾ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಆ ಹಣವನ್ನು ಅವರು ನಮಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಇದನ್ನ ಇದನ್ನೇ ಇಂಟೆನ್ಷನ್ ಅಂತ ಹೇಳುವಂಥದ್ದು. ಇದೆಲ್ಲ ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಆ ವ್ಯಕ್ತಿ ನಿಮಗೆ ಬಂದು ಹಣವನ್ನ ಕೊಡ್ತಾ ಇದ್ದಾರೆ, ಆ ವ್ಯಕ್ತಿಯಿಂದ ನಿಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ, ಫೋನ್ ಮಾಡಿದ್ದಾರೆ, ಇವತ್ತು ಬಂದು ಕೊಡ್ತೀನಿ, ನಾಳೆ ಬಂದು ಕೊಡ್ತೀನಿ, ಏನೋ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿ ಮನಸ್ಸಿನಲ್ಲಿ ತಗೊಂಡು ಈ ನಾನು ಕೊಟ್ಟಿರುವಂತ ಈ ಸಿಜಿಲ್ನ ನೀವು ಬರೆದು ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ತುಂಬಾ ಒಂದು ಒಳ್ಳೆಯ ಇನ್ನೊಂದು ಪರಿಹಾರ ಹೇಳ್ತೀನಿ. ನೀವು ವೈಟ್ ಶೀಟ್ ಅನ್ನ ನೀವು ಬರ್ಕೊಳ್ತೀರಿ ಅಲ್ವಾ, ಇದಕ್ಕೆ ತುಂಬಾ ದೊಡ್ಡ ಶೀಟ್ ಅಂತಾನೆ ಏನ್ ತಿಳ್ಕೊಬೇಡಿ. ನೀವು ಬರೆಯೋದ್ರ ಮೇಲೆ ಹೋಗುತ್ತೆ. ಸಣ್ಣ ಒಂದು ಶೀಟ್ ಅಲ್ಲಿ ಅರ್ಧ ಬರೆದ್ರು ಓಕೆ, ಅಂದ್ರೆ ಫುಲ್ ಶೀಟೇ ಬರಿಬೇಕು ಅಂತ ಏನಿಲ್ಲ. ಅದನ್ನ ಬರೆದು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ತುಂಬಾ ಒಳ್ಳೆಯ ರೆಮಿಡಿ ಏನ್ ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಬ್ಯಾಕ್ ಸೈಡ್ ಕವರ್ ಇರುತ್ತಲ್ವಾ, ಅಲ್ಲಿ ನೀವು ಇದನ್ನ ಇಟ್ಕೊಂಡ್ಬಿಡಿ. ನಿಜವಾಗ್ಲೂ ನೋಡಿ ಆ ವೈಬ್ರೇಷನ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂದ್ರೆ, ನಿಮ್ಮ ಮೊಬೈಲಿಗೆ ಅವ್ರ ಕಡೆಯಿಂದ ಕರೆ ಬಂದೇ ಬರುತ್ತೆ. ಓ
ಕೊನೆಗೆ ಬಿಗ್ ಅಮೌಂಟ್ ಆಗಿತ್ತು ಅಂದರೆ ಇಲ್ಲ ನನ್ನ ಹತ್ರ ಈಗ ಒಂದು 10,000 ಇದೆ ಕೊಟ್ಬಿಡ್ತೀನಿ, ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ, ಈ ಥರ ಎಲ್ಲ ವ್ಯಕ್ತಿಯಿಂದ ಒಳ್ಳೆಯ ರೆಸ್ಪಾನ್ಸ್ ಬರೋಕ್ಕೆ ಶುರು ಆಗುತ್ತೆ. ಅಥವಾ ನಿಮ್ಮದು ಮನಿ ಎಲ್ಲಾದರೂ ಸ್ಟ್ರಕ್ ಆಗಿದ್ರೆ ಆ ಒಂದು ಎಲ್ಲಿ ಸ್ಟ್ರಕ್ ಆಗಿರುತ್ತೋ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ. ಅಥವಾ ನಿಮ್ಮ ಅಮೌಂಟು ರೆಡಿ ಆಗಿದೆ ಬಂದು ತಗೊಂಡೋಗಿ ಅಂತ ಹೇಳ್ಬೋದು. ಲೋನು ನಿಮ್ಮದು ಸ್ಯಾಂಕ್ಷನ್ ಆಗಿದೆ ಬಂದು ತಗೊಂಡೋಗಿ ಅಂತ ಬ್ಯಾಂಕ್ ಕಡೆಯಿಂದ ನಿಮಗೆ ಫೋನ್ ಕಾಲ್ ಬರ್ಬೋದು. ಯಾರೋ ಫ್ರೆಂಡು ನಿಮ್ಮಿಂದ ಸಾಲ ತಗೊಂಡೋಗಿರೋರು ನಾನು ಬಂದು ವಾಪಸ್ ಕೊಡ್ತೀನಿ ಅಂತ ಹೇಳ್ಬೋದು. ಯಾವ ರೀತಿ ಆದರೂ ಇಲ್ಲಿ ಮಿರಾಕಲ್ಸ್ಗಳು ನಡಿಬಹುದು. ಮಿರಾಕಲ್ಸ್ಗಳನ್ನ ಸೃಷ್ಟಿ ಮಾಡದೆ ಯೂನಿವರ್ಸ್. ಸೊ ನಾವು ಆ ಭಗವಂತನನ್ನ ನಂಬಿರೋಂಥವರಿಗೆ ಮಿರಾಕಲ್ಸ್ ದಿನನಿತ್ಯವೂ ನಮ್ಮ ಕಣ್ಣ ಮುಂದೆ ನಡೀತಾನೆ ಇರುತ್ತೆ. ಆದ್ರೆ ನಾವು ಅದನ್ನ ಕ್ಲಿಯರ್ ಮೈಂಡ್ ಆಗಿ ನೋಡ್ಬೇಕು ಅಷ್ಟೇ. ಸೊ ಹಾಗಾಗಿ ನಾನು ಹೇಳ್ತಾ ಇರೋಂಥ ಈ ಒಂದು ಸಿಜಿಲ್ ಇಟ್ಕೊಂಡು ಈ ಒಂದು ನಾನು ಕೊಟ್ಟಿರೋ ಅಂತ ಸ್ವಿಚ್ ಅಂದ್ರೆ ಸ್ವಿಚ್ ಕೋಡ್ ಅನ್ನ ಇಟ್ಕೊಂಡು ಸ್ವಿಚ್ ವರ್ಡ್ ಅಂತನಾದ್ರು ತಗೊಳ್ಳಿ, ಸ್ವಿಚ್ ಕೋಡ್ ಅಂತನಾದ್ರು ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಇದ್ರ ಜೊತೆನಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಯಾವ್ದದು ನಂಬರ್ ಅಂತ ಹೇಳಿದ್ರೆ 897781. ನೋಡಿ, ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ರಿಸ್ಟ್ ಇರುತ್ತೆ ಅಲ್ವಾ, ಗ್ರೀನ್ ಕಲರ್ ಪೆನ್ ಅಲ್ಲಿ ಈ ರಿಸ್ಟ್ ಅಲ್ಲಿ ಈ ನಂಬರ್ ಅನ್ನ ಬರ್ಕೊಳ್ಳಿ. ಗ್ರೀನ್ ಕಲರ್ ಪೆನ್ ಅಲ್ಲಿ ನಾನು ಈಗ ಹೇಳಿದ್ದೀನಲ್ವಾ, ಈ ಕೋಡ್ ಅನ್ನ ಬರ್ಕೊಳ್ಳಿ. ಈ ಕೋಡ್ ಅನ್ನ ಬರ್ಕೊಂಡು ಕೂಡ ನೀವು ಕೋಡ್ ಬರಿಬೇಕಾದ್ರೆ ಯಾರ ಕಡೆಯಿಂದ ಅಮೌಂಟ್ ನಿಮ್ದು ಸಿಕ್ಕಾಕೊಂಡಿದೆಯೋ ಅಂದ್ರೆ ಸ್ಟಕ್ ಮನಿ ಅಂತೀವಿ, ಸಾಲ ಕೊಟ್ಟು ಏನಪ್ಪಾ ನಮ್ಗೆ ಈ ತರ ಎಲ್ಲ ಆಯ್ತು ಅನ್ಕೊಂಡಿದ್ದೀರಲ್ಲ ಅವ್ರನ್ನ ನೆನೆಸ್ಕೊಂಡು, ಅಥವಾ ಲೋನ್ ಸ್ಯಾಂಕ್ಷನ್ ನಿಮಗೆ ಆಗ್ಬೇಕಾಗಿದ್ಯಾ, ಎಲ್ಲಿಂದ ಒಟ್ಟು ನಮಗೆ ಮನಿ ಬರಬೇಕು ಅದನ್ನ ನೆನೆಸ್ಕೊಂಡು ನೀವು ಇಲ್ಲಿ ನಂಬರ್ನ ಬರಿತಾ ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಳ್ತಾ ಹೋಗಿ ಪದೇ ಆ ನಂಬರ್ ನೋಡಿದಾಗೆಲ್ಲ ಎಲ್ಲಿಂದ ನಮಗೆ ಹಣ ಬರ್ಬೇಕಾಗಿದೆಯೋ ಅಲ್ಲಿಂದ ನಮಗೆ ಹಣ ಬಂದಿದೆ ಅಂತ ತಿಳ್ಕೊಳ್ಳಿ. ಇಷ್ಟೊಂದು ನೀವು ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಏನ್ ಕೊಟ್ಟೆ, ಒಂದು ಸಿಜಿಲ್ ಸಿಂಬಲ್ ಅನ್ನ ಕೊಟ್ಟೆ, ಒಂದು ಸ್ವಿಚ್ ಫ್ರೇಮ್ ಅನ್ನ ಕೊಟ್ಟೆ, ಓಕೆ, ಇನ್ನೊಂದು ಕೋಡ್ ಅನ್ನ ಕೊಟ್ಟಿದ್ದೀನಿ. ಈ ಮೂರನ್ನು ಇಟ್ಕೊಳ್ಳಿ, ನೀವು ತುಂಬಾ ಬೇಗ ರಿಸಲ್ಟ್ ಬರುತ್ತೆ. ಹಣ ಅಂತೂ ನಿಮಗೆ ಎಲ್ಲಿಂದ ಬರುತ್ತೋ ಆ ಚಿಂತೆನೆ ಬಿಟ್ಬಿಡಿ, ಹಣ ಖಂಡಿತವಾಗ್ಲೂ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಇಲ್ಲಿ ಇಷ್ಟೆಲ್ಲ ನೀವು ಮಾಡಿದ್ದೀರಿ ಅಲ್ವಾ, ಸಿಜಿಲ್ ಅನ್ನ ಬರೀತೀರಿ, ಓಕೆ. ಈ ಸಿಜಿಲ್ ಬರೆದಾಗ ಯಾರು ನಿಮಗೆ ಹಣವನ್ನ ಕೊಡ್ಬೇಕಾಗಿರುತ್ತೋ ಅವ್ರ ಹೆಸರನ್ನ ಮತ್ತೆ ಎಷ್ಟು ಬರ್ಬೇಕಾಗಿರುತ್ತೆ ಅದನ್ನ ಬರೀರಿ ಅಂತ ಹೇಳಿದ್ದೀನಿ. ನಿಮಗೆ ಯಾರು ಹಣ ಕೊಡ್ಬೇಕಾಗಿಲ್ಲ ಅಂದ್ರೆ ಖಂಡಿತ ತೊಂದರೆ ಇಲ್ಲ, ಸಿಜಿಲ್ ಅನ್ನ ಬರೆದು ಎಲ್ಲಿಂದನಾದ್ರೂ ನೀವು ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ನೀವು ಬರೆದು ಕೆಳಗಡೆಗೆ ಎಷ್ಟು ಅಮೌಂಟ್ ಸಿಗ್ಬೇಕಾಗಿದೆ ಅಂತೇಳಿ ಆ ಅಮೌಂಟ್ ನಮಗೆ ಸಿಕ್ಕಿದೆ. ಇದೇ ತರ ನೀವು ಆರ್ಟಿಸ್ಟಿಕ್ ಆಗಿ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಸಿಜಿಲ್ ಹತ್ರ ನೀವು ಬರ್ಕೊಳ್ಬೇಕಾಗತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತೊಮ್ಮೆ ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂದ್ರೆ ನನ್ನ ವಿಡಿಯೋನ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೊಮ್ಮೆ ನೀವು ನೋಡ್ಕೊಳ್ಳಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ. ಖಂಡಿತ ನಿಮ್ಮ ಯಾವುದೆಲ್ಲ ಹಣದ ಸಮಸ್ಯೆ ಇತ್ತೋ ಚಿಂತೆನ ಬಿಟ್ಬಿಡಿ ಅಂತಾನೆ ಹೇಳ್ತೀನಿ. 100% ಇದು ವರ್ಕ್ ಆಗೇ ಆಗತ್ತೆ. ನೀವೇ ಹೇಳ್ತೀರಿ ಸಿಜಿಲು ತುಂಬಾ ಪವರ್ಫುಲ್ ಆಗಿರುವಂತ ಸಿಂಬಲ್ ಅನ್ನ ನಾನು ಕೊಟ್ಟಿದ್ದೀನಿ. ಇನ್ನ ನೀವು ಹಣದ ಸಮಸ್ಯೆ ನಿಮಗೆ ಜೀವನದಲ್ಲಿ ಬರಬಾರ್ದು ಅಂದ್ರೆ ಈ ತರ ರೆಮಿಡೀಸ್ ಗಳನ್ನ ಮಾಡ್ತಾ ಹೋಗಿ. ಮತ್ತೊಂದು ನಿಮಗೆ ಡೌಟ್ ಬರ್ಬೋದು, ಬರ್ದು ನಿಮ್ಮ ಮೊಬೈಲ್ ಕವರ್ ಅಲ್ಲೇ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಅಲ್ಲೇ ಹಾಕ್ಬೇಕು ಅಂತ ಏನಿಲ್ಲ, ವ್ಯಾಲೆಟ್ ಅಲ್ಲೂ ಇಟ್ಕೋಬಹುದು, ಪರ್ಸ್ ಅಲ್ಲಿ ಇಟ್ಕೋಬಹುದು, ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು. ಕೊನೆಗೆ ನನಗೆ ಅದು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರ ರೂಮ್ ಅಲ್ಲೂ ಇಟ್ಕೋಬಹುದು ನೀವು. ಆದ್ರೆ ದೇವ್ರ ರೂಮ್ ಅಲ್ಲಿ ಇದ್ರೆ ಅದು ಅಲ್ಲೇ ಇರುತ್ತೆ, ನೀವು ಹೊರಗಡೆ ಓಡಾಡ್ತಾ ಇರ್ತೀರಿ. ಹಾಗಾಗಿ ಪರ್ಸು, ಪಾಕೆಟು, ವ್ಯಾಲೆಟ್, ಈ ಮೊಬೈಲ್ ಕವರು ಇಂಥ ಕಡೆ ಇಟ್ಕೊಂಡ್ರೆ ನೀವು ಟ್ರಾನ್ಸಾಕ್ಷನ್ ಮಾಡೋದು ತುಂಬಾ ನಿಮಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಹೇಳ್ತಾ ಇರುವಂತದ್ದು. ಈಗಂತೂ ನಿಮ್ಮ ಮೊಬೈಲ್ ಕವರ್ ಬ್ಯಾಕ್ ಸೈಡು ಏನೇನೆಲ್ಲ ನಾವು ರೆಮಿಡೀಸ್ ನ ಇಟ್ಕೊಂಡು ಹೋಗ್ತೀವೋ ಬೇಗ ರಿಸಲ್ಟ್ ಅನ್ನ ಕೊಡ್ತಿದೆ. ಯಾಕೆ ಅಂದ್ರೆ ಒಂದು ಪಾಸಿಟಿವ್ ಕಾಲ್ ಬರೋದು ಮೊಬೈಲ್ ಇಂದಾನೆ, ಬಿಸ್ನೆಸ್ ಟಾಕ್ಸ್ ಮಾಡೋದು ಮೊಬೈಲ್ ಇಂದಾನೆ, ಯಾವುದೇ ಒಂದು ಮನಿ ಟ್ರಾನ್ಸಾಕ್ಷನ್ಸ್ ಆಗುವಂಥದ್ದು ಮೊಬೈಲ್ ಇಂದಾನೆ. ಅಂದ್ರೆ ನಮ್ದು ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಆಗಿರುತ್ತೆ, ಎಲ್ಲ ಫೋನ್ ಪೇ, ಗೂಗಲ್ ಪೇ ಎಲ್ಲ ಇರುತ್ತೆ. ಸೊ ಹೀಗಿರುವಾಗ ಮನಿ ಅಟ್ರಾಕ್ಟ್ ಆಗೋದು ನಮಗೆ ಬೇಗ ಮೊಬೈಲ್ ಇಂದಾನೆ. ಹಾಗಾಗಿ ನಾನು ಮೊಬೈಲ್ ಹಿಂದ್ಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಈ ಒಂದು ಹಣದ ಸಮಸ್ಯೆಯಿಂದ ಹಿಂಗನ್ನದ್ರೊಳಗಡೆಗೆ ನಿಮ್ಮ ಸಮಸ್ಯೆಗಳು
ಬಗೆಹರಿಯುತ್ತೆ. ಇದನ್ನ ಮಾಡ್ಕೊಂಡು ನೋಡಿ, ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ಮತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.